ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ಸ್ಯಾಲ್ರಿನ ಪೇ ಮಾಡೋ ಅಂತ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿನ ತೊಗೊಂಡು ಬಂದಿದ್ದೀನಿ. ಇದು ಬಂದು ನೀವು ಬೇಕಾದ್ರೆ ಪಾರ್ಟ್ ಟೈಮ್ ಆಗೂ ಮಾಡ್ಬೋದು, ಇಲ್ಲ ಫುಲ್ ಟೈಮ್ ಆಗೂ ಮಾಡ್ಬೋದು. ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಹಾಗೆ ಇಲ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ನಿಮಗೆ ಯಾವಾಗ ವರ್ಕ್ ಮಾಡೋಕ್ಕಾಗತ್ತೆ, ಅಂದರೆ ನೈಟ್ ವರ್ಕ್ ಮಾಡ್ತೀನಿ ಅಂದರೆ ನೈಟ್ ಕೂಡ ವರ್ಕ್ ಮಾಡ್ಬೋದು, ಮಾರ್ನಿಂಗ್ ವರ್ಕ್ ಮಾಡ್ತೀನಿ ಅಂದರೆ ಮಾರ್ನಿಂಗ್ ಕೂಡ ವರ್ಕ್ ಮಾಡ್ಬೋದು, ಅಥವಾ ನಾನು ಡೈಲಿ ಒನ್ ಹಾರ್ ಕೊಡ್ತೀನಿ ಇಲ್ಲ 2 hours ಕೊಡ್ತೀನಿ, ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಆಪ್ಷನ್ ಇರುತ್ತೆ. ಇದು ಬಂದು ವಿಪೋ ಪೆನ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಇದು ಬೇಸಿಕ್ಲಿ ಬಂದರೂ ರೈಟಿಂಗ್ ಜಾಬ್ ಆಗಿರುತ್ತೆ. ನೀವು ಕಂಟೆಂಟ್ ರೈಟಿಂಗ್ನ ಇಲ್ಲಿ ಮಾಡಬೇಕಾಗಿರುತ್ತೆ. ಹಾಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಇದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆಗಿರೋದ್ರಿಂದ ಇಲ್ಲಿ ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ನೀವು 1 hour ವರ್ಕ್ ಮಾಡಿದ್ದೀರಾ, ನಾಳೆ ನಿಮಗೆ ವರ್ಕ್ ಮಾಡೋದಕ್ಕಾಗೋದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಆಚೆ ನಾಡ್ದು ಕೂಡ ನೀವು ಅಕಸ್ಮಾತ್ ವರ್ಕ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನಿಮಗೆ ಯಾವಾಗ ವರ್ಕ್ ಮಾಡೋದಕ್ಕಾಗತ್ತೆ ಅವತ್ತು ವರ್ಕ್ ಮಾಡಬೇಕು. ಡೈಲಿ ವರ್ಕ್ ಮಾಡಲೇಬೇಕು, ಡೈಲಿ ಇಲ್ಲಿ ನೀವು ಲಾಗಿನ್ ಆಗಬೇಕು, ಲಾಗೌಟ್ ಆಗಬೇಕು, ಅಥವಾ ಲೈಕ್ ಎಕ್ಸಾಂಪಲ್ ಯಾರಿಗೂ ನೀವು ಇನ್ಫಾರ್ಮ್ ಮಾಡಬೇಕು ಇರೋದಿಲ್ಲ. ನೀವು ಈ ಕೆಲಸದಲ್ಲಿ ನಿಮಗೆ ನೀವೇ ಬಾಸ್ ಆಗಿರ್ತೀರ. ನಿಮಗೆ ಯಾವಾಗ ಏನು ಮಾಡಬೇಕನ್ಸುತ್ತೆ, ಯಾವಾಗ ನೀವು ವರ್ಕ್ ಮಾಡಬೇಕನ್ಸುತ್ತೆ ಆವಾಗ ನೀವು ಮಾಡ್ಬೋದು. ಸೊ ಬೆಸ್ಟ್ ಜಾಬ್ ಅಂತ ಹೇಳ್ತೀನಿ. ಒಳ್ಳೆ ಸ್ಯಾಲ್ರಿ ಕೂಡ ನೀವು ಇಲ್ಲಿ ಪೇ ಮಾಡ್ತಾರೆ ಅವ್ರು ನಿಮಗೆ. ನೀವು ಎಷ್ಟು ಚೆನ್ನಾಗಿ ಇಲ್ಲಿ ರೈಟಿಂಗ್ ವರ್ಕ್ನ ಮಾಡ್ತೀರಾ ಅಷ್ಟು ಚೆನ್ನಾಗಿ ಅವ್ರು ನಿಮ್ಗೆ ಇಲ್ಲಿ ಪೇ ಮಾಡ್ತಾ ಹೋಗ್ತಾರೆ. ಹಾಗೆ ಇಲ್ಲಿ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಏಜ್ ರಿಸ್ಟ್ರಿಕ್ಷನ್ಸ್ನ ಇವರು ಇಲ್ಲಿ ಕೊಟ್ಟೇ ಇಲ್ಲ. ಫಾರ್ ಎಕ್ಸಾಂಪಲ್ ನೀವೇನಾದ್ರು ಸ್ಟೂಡೆಂಟ್ ಆಗಿದ್ದೀರಾ, ಅಥವಾ ಹೌಸ್ ವೈಫು, ರಿಟೈರ್ಡ್ ಪರ್ಸನ್ ಆಗಿದ್ದೀರಾ, ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ, ನನ್ನ ಸೈಡ್ ಇನ್ಕಮ್ನ ಅರ್ನ್ ಮಾಡಬೇಕು, ನಾನು ಲೈಕ್ ಟ್ರಾವೆಲಿಂಗ್ ಮಾಡಬೇಕಾದ್ರೆ 1 or 2 hours ನನಗೆ ಟೈಮ್ ಇರುತ್ತೆ, ಆ ಟೈಮಲ್ಲಿ ನಾನು ಟೈಪ್ ಮಾಡ್ಕೊತೀನಿ, ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂದರೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲದೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ನೀವು ಆರಾಮಾಗಿ ಇಲ್ಲಿ ಈ ವರ್ಕ್ನ ಮಾಡ್ತಾ ಹೋಗ್ಬೋದು. ಜೊತೆಗೆ ನಿಮಗೆ ಇಲ್ಲಿ ಝೀರೋ ಇನ್ವೆಸ್ಟ್ಮೆಂಟ್ ಇದೆ. ನೀವು ಯಾವುದೇ ರೀತಿ ಫೀಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ನ ಮಾಡೋ ಹಾಗಿಲ್ಲ. ಅವರು ಕೂಡ ನಿಮಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ಸ್ ಅಥವಾ ಫೀಸ್ನ ಕೇಳೋದಿಲ್ಲ. ಜಸ್ಟ್ ನೀವು ಇಲ್ಲಿ ಏನು ಮಾಡಬೇಕಾಗಿರುತ್ತೆ ಅಂದರೆ ಇಲ್ಲಿ ಲಾಗಿನ್ ಅಥವಾ ನೀವು ಇಲ್ಲೊಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಕಾಗಿರುತ್ತೆ. ನಿಮ್ಮ ಇಮೇಲ್ನ ಹೆಸರು ಪಾಸ್ವರ್ಡ್ನ ಸೆಟ್ ಮಾಡಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದಾದಮೇಲೆ ನೀವು ರೆಡಿ ಮಾಡಿರುವಂಥ ಕಂಟೆಂಟ್ ಅಥವಾ ಟಾಪಿಕ್ ಏನಾದರೂ ಬರೆದಿರ್ತೀರಲ್ವ ಅದನ್ನು ಅವರಿಗೆ ಸಬ್ಮಿಟ್ ಮಾಡಿ ಅದಾದಮೇಲೆ ನೀವು ಕೆಲಸನ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಮತ್ತು ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆಗಿರುತ್ತೆ. ಇದೇ ರೀತಿ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ ಆಲ್ರೆಡಿ ನಾನು ನಿಮಗೆ ಹೇಳಿರೋ ಹಾಗೆ ವಿಪೋ ಪೆನ್ ಅನ್ನೋರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಇದು ಬಂದು ರೈಟಿಂಗ್ ಜಾಬ್ ಆಗಿರುತ್ತೆ, ಕಂಟೆಂಟ್ ರೈಟಿಂಗ್ ಜಾಬ್ ಆಗಿರುತ್ತೆ. ಇಲ್ಲಿ ನಿಮಗೆ 10 to 11 ಟಾಪಿಕ್ಸ್ ಅಥವಾ ಲೈಕ್ ಏನು ಹೇಳ್ತಾರೆ ಟಾಪಿಕ್ಸ್ ಕೊಡ್ತಾರೆ ನಿಮಗೆ. ಅದರಲ್ಲಿ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ, ನೀವು ಯಾವ್ದು ಟಾಪಿಕ್ ಮೇಲೆ ಬರೆಯೋದಕ್ಕಾಗತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬರಿತಾ ಹೋಗ್ಬೋದು. ಹಾಗೆ ಇಲ್ಲಿ ನಿಮಗೆ ಪ್ರಾಜೆಕ್ಟ್ ವೈಸ್ ಇರೋದಿಲ್ಲ. ನಿಮಗೆ ಯಾವಾಗ ಬರೆದು ನೀವು ಸಬ್ಮಿಟ್ ಮಾಡ್ತೀರಾ ಆವಾಗ ಅವರು ತೊಗೊಳ್ತಾರೆ. ಯಾವುದೇ ರೀತಿ ಡೆಡ್ಲೈನು ಅಥವಾ ಟೈಮಿಂಗ್ಸ್ ಶೀಟ್ಸ್ ಅವರು ಕೊಡೋದಿಲ್ಲ. ಓಕೆನಾ, ನಿಮ್ಗೆ ಯಾವಾಗ ಬೇಕಾದ್ರೂ ನೀವು ತೊಗೊಳ್ಬೋದು, ಯಾವಾಗ ಬೇಕಾದ್ರೂ ನೀವು ಸಬ್ಮಿಟ್ ಮಾಡ್ಬೋದು. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದರೆ ಜಾಯಿನ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಫಾರ್ ರೈಟರ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ ರೈಟರ್ಸ್ಗೆ ಅಂತ ಹೇಳ್ತಾ ಇದ್ದಾರೆ. ವಿಪೋ ವಾಂಟ್ಸ್ ಯು ಟು ಫೋಕಸ್ ಆನ್ ವಾಟ್ ಡೂ ಯು ಬೆಸ್ಟ್ writing great contents. We match your with business in your domestic that so that you do not waste countless hours in finding jobs ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಕಂಪ್ನಿಯಲ್ಲಿ ನೀವು ನಿಮ್ಮ ಬೆಸ್ಟ್ ರೈಟಿಂಗ್ಸ್ನ ಕಂಟೆಂಟ್ನ ನೀವು ಇಲ್ಲಿ ಸಬ್ಮಿಟ್ ಮಾಡ್ಬೋದು. ಹಾಗೆ ಬೆಸ್ಟ್ ಜಾಬ್ ಆಗಿರುತ್ತೆ, ಬಿಸ್ನೆಸ್ ಆಗಿರುತ್ತೆ ಇದು. ನೀವು ಎಲ್ಲೆಲ್ಲೋ ಅವರ್ಸ್ಗಳಗಟ್ಟಲೆ ವರ್ಕ್ನ ಹುಡುಕ್ತಾ ವೇಸ್ಟ್ ಮಾಡ್ಕೊಳೋದು ಬೇಕಾಗಿರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಒಳ್ಳೆ ರೇಟಿಂಗ್ ಕೂಡ ಇದೆ ಗೂಗಲಲ್ಲಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಅಲ್ಲಿ ವರ್ಕ್ ಮಾಡಿರೋರು ಅಥವಾ ವರ್ಕ್ ಮಾಡ್ತಾ ಇರೋರು ಒಳ್ಳೆ ರೇಟಿಂಗ್ಸ್ನೇ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಒಂದ್ಸಲ ಸರ್ಚ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ ನಿಮಗೆ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತೀನಿ. ಇಲ್ಲಿ ರೈಟರ್ಸ್ ವಿತ್ ಸ್ಪೆಷಲಿಸ್ಟ್ ಇನ್ ಡೊಮೆಸ್ಟಿಕಲ್ಲಿ ನಿಮಗೆ 1000 ಇಂದ 1893 ಪ್ಲಸ್ ಇಲ್ಲಿ
ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಿಜಿಸ್ಟರ್ ಆನ್ ವಿಪ್ರೋ ಅಲ್ಲಿ ನಿಮಗೆ 13,825 ಪ್ಲಸ್ ಇಲ್ಲಿ ಇದಾರಂತೆ. ಹಾಗೆ ಕಂಟೆಂಟ್ ಸಕ್ಸಸ್ಫುಲಿ ಡೆಲಿವರ್ಡ್ ಬಂದು 85,379 ಪ್ಲಸ್ ಇಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಹೌ ಟು ಅಪ್ಲೈ ಆಸ್ ಅ ಫ್ರೀಲಾನ್ಸರ್ ರೈಟಿಂಗ್ ಅಟ್ ವಿಪೋ ಪೆನ್ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಹೇಗೆ ಕ್ರಿಯೇಟ್ ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು, ಯಾವ ಫಾರ್ಮ್ಯಾಟ್ ಇದೆ ಅನ್ನೋದ್ರ ಬಗ್ಗೆ ಇವರು ಇಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಗೈಡೆನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಬೇಕಾದರೆ ಈ ವಿಡಿಯೋನ ಕೂಡ ನೋಡಿ ಆಮೇಲೆ ನೀವು ಮುಂದೆ ಹೊರಿಸ್ಬೋದು. ಬಟ್ ನಾನಿಲ್ಲಿ ಆ ವಿಡಿಯೋ ಏನು ಶೋ ಮಾಡ್ತಾ ಇಲ್ಲ, ನೀವು ಬೇಕಾದರೆ ನೋಡಿ ಇಲ್ಲಿ ಆಮೇಲೆ ನೆಕ್ಸ್ಟ್ ಹೋಗ್ಬೋದು. ನಾನು ಜಸ್ಟ್ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ನೆಕ್ಸ್ಟ್ ಇನ್ಫಾರ್ಮೇಷನ್ಸ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಬಿಕಮ್ ಅ ವಿಪೋ ಪೆನ್ ರೈಟರ್ ವಿತ್ 3 ಸಿಂಪಲ್ ಸ್ಟೆಪ್ಸ್ ಅಂತ ಹೇಳಿದ್ದಾರೆ. ನೀವಿಲ್ಲಿ ರೈಟರ್ ಆಗಿ ವರ್ಕ್ ಮಾಡೋದಕ್ಕೆ ಜಸ್ಟ್ 3 ಸಿಂಪಲ್ ಸ್ಟೆಪ್ಸ್ ಇದೆ. ಅದೇನೇನು ಅಂತ ನೋಡಿದ್ರೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಹೇಳ್ತಾ ಇದೆ. ಇಲ್ಲಿ ನೀವು ನಾನು ನಿಮ್ಗೆ ಹೇಳಿರೋ ಹಾಗೆ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ರಿಜಿಸ್ಟರ್ ವಿತ್ ಯೋರ್ ಇಮೇಲ್ ಅಡ್ರೆಸ್ ಟು ಬಿಗಿನ್ ಅಂತ ಹೇಳಿದೆ. ಅಂದರೆ ನಿಮ್ಮ ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ನೀವಿಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳಿದೆ. ಹಾಗೆ ಟೆಲ್ ಅಸ್ ಅಬೌಟ್ ಯು ಆ್ಯಂಡ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದೆ. ಸೆಕೆಂಡ್ ಸ್ಟೆಪ್ ಬಂದು ಇಲ್ಲಿ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಹೇಳಬೇಕಾಗಿರುತ್ತೆ. ನಿಮಗೆ ಯಾವ ರೀತಿಯಾದಂಥ ಇಂಟ್ರೆಸ್ಟ್ ಇದೆ, ಹಾಗೆ ಯಾವುದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಬೇಕಾಗಿರುತ್ತೆ. ಇದು ಬಂದು ನೀವು ಯಾವ ಟಾಪಿಕ್ ಸೆಲೆಕ್ಟ್ ಮಾಡ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನಿಮ್ಮ ನೇಮು, ಹಾಗೆ ನಿಮ್ಮ ಎಜುಕೇಷನ್ ಏನಾಗಿದೆ, ಅವರು 10 to 11 ಟಾಪಿಕ್ಸ್ ಕೊಡ್ತಾರೆ. ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದ್ರ ಬಗ್ಗೆ, ಅದರಲ್ಲಿ ನೀವು ಆಲ್ರೆಡಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ಸ್ನ ನೀವು ಕೊಡಬೇಕಾಗಿರುತ್ತೆ. ಅದಾದಮೇಲೆ ಹ್ಯಾಡ್ ಸಮ್ ಸ್ಯಾಂಪಲ್ ಕಂಟೆಂಟ್ಸ್ ಅಂತ ಕೊಟ್ಟಿದೆ. ಇನ್ನು ಲಾಸ್ಟ್ ಸ್ಟೆಪ್ ಬಂದು ಇದು ಮೇನ್ ಆಗಿರುತ್ತೆ. ಏನಂದರೆ ಇಲ್ಲಿ ಟಾಪಿಕ್ಸ್ ಇದೆ ಅಲ್ವಾ, ಲೈಕ್ ಯಾವುದೋ ಒಂದು ಟಾಪಿಕ್ಸ್ ನೀವು ಸೆಲೆಕ್ಟ್ ಮಾಡ್ಕೊತೀರಾ. ಫಾರ್ ಎಕ್ಸಾಂಪಲ್ ಬ್ಲಾಗ್ಸ್ ಅಂತ ಇಟ್ಕೊಳ್ಳಿ. ಇದರಲ್ಲಿ ಬ್ಲಾಗ್ಸ್ ಬಗ್ಗೆ ಕೂಡ ನಿಮಗೆ ಬರೆಯೋದಕ್ಕೆ ಸಿಗ್ತಾ ಹೋಗುತ್ತೆ. ನಿಮ್ಮ ಬ್ಲಾಗ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಇಲ್ಲಿ ನೀವು ಬರಿಬೋದು. ಇದನ್ನು ನೀವು ಆಲ್ರೆಡಿ ಬರೆದು ಒಂದನ್ನು ಕಾಪಿನ ಇಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದನ್ನು ಅವರು ಚೆಕ್ ಮಾಡ್ತಾರೆ. ಓಕೆನಾ, ಹೇಗೆ ಬರೆದಿದ್ದೀರಾ, ಚೆನ್ನಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಅದು ನಿಮ್ಗೆ ಸೆಟ್ ಆಗುತ್ತೆ ಅನ್ನೋ ಹಾಗಿದ್ರೆ, ನೀವು ಚೆನ್ನಾಗಿ ಬರಿತೀರಾ ಅನ್ನೋದಾದರೆ ಅವರು ನಿಮ್ಮನ್ನ ಅಪ್ರೂವ್ ಮಾಡ್ತಾರೆ. ಅಷ್ಟೇ, ತುಂಬ ಸಿಂಪಲ್ ಆಗಿರುತ್ತೆ. ನೀವು ಬರೆಯೋದು ಕೂಡ ಅಷ್ಟೇ, ತುಂಬ ಪ್ರೊಫೆಷ್ನಲ್ ಆಗಿ ಇರಬೇಕು, ತುಂಬ ಚೆನ್ನಾಗಿರಬೇಕು ಅನ್ನೋದೇನಿಲ್ಲ. ಸಿಂಪಲ್ಲಾಗಿ ನಿಮಗೆ ನಾವು ಕಾಮನ್ ಆಗಿ ಬರೆಯೋದಕ್ಕೆ ಬರುತ್ತೆ ಇಂಗ್ಲೀಷಲ್ಲಿ ಅಂದರೆ ಅದನ್ನು ಬರಿಬೋದು. ಮತ್ತು ಇನ್ನೊಂದು ಬೆಸ್ಟ್ ಏನು ಅಂದರೆ ನೀವು ಇಂಗ್ಲೀಷಲ್ಲೇ ಬರಿಬೇಕು ಅಂತ ಏನಿಲ್ಲ. ನಿಮಗೆ ಕನ್ನಡ ಬರುತ್ತೆ ಬರೆಯೋದಕ್ಕೆ, ಹಿಂದಿ ಬರುತ್ತೆ, ಮರಾಠಿ ಬರುತ್ತೆ. ಆ ರೀತಿ ನಿಮ್ಮ ಲ್ಯಾಂಗ್ವೇಜಲ್ಲಿ ನಿಮಗೆ ಬರೆಯೋದಕ್ಕೆ ಬರುತ್ತೆ ಇಂಗ್ಲೀಷ್ ಬಿಟ್ಟು ಅಂದರೆ ನೀವು ಅದನ್ನು ಕೂಡ ಬರಿಬೋದು. ಅಥವಾ ನಿಮಗೆ ಇಂಗ್ಲೀಷಲ್ಲಿ ಬರೆಯೋಕ್ಕೆ ಬರುತ್ತೆ, ಕನ್ನಡದಲ್ಲಿ ಬರೆಯೋಕ್ಕೆ ಬರುತ್ತೆ ಅಂದರೆ ನೀವು ಎರಡನ್ನೂ ಕೂಡ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವಾಗ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಆ ಲ್ಯಾಂಗ್ವೇಜಲ್ಲಿ ನೀವು ಬರಿಬೋದು. ಓಕೆನಾ, ಇದೊಂದು ಇದಾಗಿರುತ್ತೆ, ಅಂದರೆ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ನೀವು ಇದನ್ನು ಸ್ಯಾಂಪಲ್ ಕಾಪಿ ಒಂದು ರೆಡಿ ಮಾಡಿಕೊಂಡು ಅದಾದ ಮೇಲೆ ನೀವಿಲ್ಲಿ ಅಪ್ಲೈನ ಮಾಡಿ. ಯಾಕಂದರೆ ಈಸಿ ಆಗುತ್ತೆ, ಟೈಮ್ ವೇಸ್ಟ್ ಆಗೋದಿಲ್ಲ ಅಂತ. ನಾನು ಇನ್ನು ನೆಕ್ಸ್ಟ್ ಸ್ವಲ್ಪ ಈ ಇನ್ಫಾರ್ಮೇಷನ್ ಕೊಡ್ತಾ ಯಾವ ಬ್ಲಾಗ್ಸ್ಗಳು ಯಾವ ಟಾಪಿಕ್ಸ್ನ ಕೊಡ್ತಾರೆ ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಅದರಲ್ಲಿ ನಿಮಗೆ ಯಾವುದು ಬರೆಯೋದಕ್ಕಾಗುತ್ತೆ ಅದರಲ್ಲಿ ಬೆಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದು ಸ್ಯಾಂಪಲ್ ಕಂಟೆಂಟ್ನ ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ. ಅದಾದಮೇಲೆ ಈ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಡೈರೆಕ್ಟ್ ಈ ಇಂಟರ್ಫೇಸಿಗೆ ತೊಗೊಂಡು ಬರುತ್ತೆ. ಅದನ್ನು ಆಮೇಲೆ ನಾನು ತೋರಿಸ್ಕೊಟ್ಟಾಗೆ ನೀವು ಅಪ್ಲೈ ಮಾಡಿ ಸ್ಯಾಂಪಲ್ ಕಾಪಿನೂ ಕೂಡ ನೀವು ಅಲ್ಲಿ ಪೇಸ್ಟ್ನ ಮಾಡ್ಬೋದು. ಓಕೆನಾ, ಇನ್ನು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನೀವು ನಿಮ್ಮ ಸ್ಯಾಂಪಲ್ ಕಾಪಿನ ಅಲ್ಲಿ ಸಬ್ಮಿಟ್ ಮಾಡಾದಮೇಲೆ ಬಿಕಮ್ ಅ ರೈಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಸ್ಯಾಂಪಲ್ ಕಾಪಿ ಸೆಲೆಕ್ಟ್ ಆಯಿತು, ನೀವು ಬರೀತೀರಾ ಪರವಾಗಿಲ್ಲ ಅಂತ ಅನಿಸಿದ್ರೆ ಅವ್ರು ನಿಮ್ಮನ್ನ ಅಪ್ರೂವ್ ಮಾಡ್ತಾರೆ. ಸೊ ಅದಾದಮೇಲೆ ನೀವು ನಿಮ್ಮ ರೈಟಿಂಗ್ಸ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನೀವೇ ನಿಮ್ಮ ಓನ್ ಬಾಸ್ ಆಗಿರ್ತಾರೆ, ಯಾರು ಕೂಡ ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಿಲ್ಲ. ಹಾಗೆ ಇಲ್ಲಿ ಎಲ್ಲ ಕರೆಕ್ಟಾಗೇ ಇರಬೇಕು ಅಂತ ಏನಿಲ್ಲ. ಅಟ್ಲೀಸ್ಟ್ 95 to 99 1% ತಪ್ಪು ಮಾಡ್ದಂಗೆ ಯಾರೂ ಕೂಡ ಬರೆಯೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಅಷ್ಟಾದರೂ ನೀವು ಕರೆಕ್ಟಾಗಿ ಬರೆದ್ರೆ ಇಲ್ಲಿ ಅಪ್ರೂವ್ ಮಾಡ್ತಾರೆ. ಓಕೆನಾ, ಇನ್ನು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ವೈ ರೈಟಿಂಗ್ ವಿತ್ ವಿಪನ್ ಅಂತ ಕೇಳ್ತೆ. ಅಂದರೆ ಇಲ್ಲಿ ನೀವು ಏನಕ್ಕೆ ವರ್ಕ್ ಮಾಡಬೇಕು ಅಥವಾ ಯಾಕೆ ಬರೀಬೇಕು ಅಂತ ಹೇಳ್ತಾ ಇದೆ. ಒನ್ ಟೈಮ್ ಅಪ್ಲಿಕೇಶನ್ ಅಂತ ಹೇಳಿದೆ. ಅಂದರೆ ನೀವಿಲ್ಲಿ ಒನ್ ಟೈಮ್ ಅಪ್ಲಿಕೇಶನ್ನ ಹಾಕಿದ್ರೆ ಮಾತ್ರ ಸಾಕಾಗುತ್ತೆ. ಪದೇ ಅಪ್ಲಿಕೇಶನ್ಸ್ನ ಹಾಕಬೇಕು ಅಥವಾ ನಿಮಗೆ ಪ್ರಾಜೆಕ್ಟ್ಸ್ ಥರ ಕೊಡ್ತಾರೆ ಅವಾಗೆಲ್ಲ ನೀವು ಅಪ್ಲೈ ಮಾಡಬೇಕು ಅನ್ನೋದು ಏನಿಲ್ಲ. ನೀವಿವಾಗ ಏನು
ಅಕೌಂಟ್ನ ಅಥವಾ ಕ್ರಿಯೇಟ್ ಮಾಡಿ ಲಾಗಿನ್ ಆಗ್ತೀರಾ ಅಷ್ಟೇ. ಅವ್ರು ಒಂದ್ಸಲ ನಿಮಗೆ ಅಪ್ರೂವ್ ಕೊಟ್ಟರು ಅಂದರೆ ನೀವು 1 ತಿಂಗಳಾಗಲಿ 2 ತಿಂಗಳಾಗಿ ಬಿಟ್ಟು ಬಂದ್ರೂ ನೀವು ಮತ್ತೆ ಯಾವುದೇ ರೀತಿಯಾದಂಥ ಅಕೌಂಟ್ಸ್ನ ಅಥವಾ ಲೈಕ್ ಕ್ರಿಯೇಟ್ ಮಾಡಬೇಕು ಅನ್ನೋದಿರೋದಿಲ್ಲ. ಡೈರೆಕ್ಟಾಗಿ ಲಾಗಿನ್ ಆಗಿ ನೀವು ಬರಿತಾ ಹೋಗ್ಬೋದು. ಹಾಗೆ ಸಬ್ಮಿಟ್ ದ ಬೆಸ್ಟ್ ಫ್ರೆಶ್ ಸ್ಯಾಂಪಲ್ಸ್ ಅಂತ ಕೊಟ್ಟಿದೆ. ಅಂದರೆ ಇಲ್ಲಿ ನೀವು ಬೆಸ್ಟ್ ಫ್ರೆಶ್ ಸ್ಯಾಂಪಲ್ಸ್ನ ಸಬ್ಮಿಟ್ ಮಾಡ್ತಾ ಹೋಗಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ರೆಗ್ಯುಲರ್ ಪೇ ಇನ್ ಬ್ಯಾಂಕ್ ಅಕೌಂಟ್, ಇಲ್ಲಿ ಯಾವುದೇ ರೀತಿಯಾದಂಥ ಗೂಗಲ್ ಪೇ, ಫೋನ್ಪೇ ಈ ರೀತಿಯಾದಂಥ ಸೆಕೆಂಡ್ ಅಥವಾ ಕಾಂಟ್ರಾಕ್ಟ್ ಆ್ಯಪ್ಸ್ಗಳನ್ನ ಇವರು ಪೇ ಮಾಡೋದಿಲ್ಲ. ಅದು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅವರು ಅಮೌಂಟ್ನ ಪೇ ಮಾಡ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ಎವ್ರಿ ಸಂಡೇ ಅವ್ರು ನಿಮಗೆ ಪೇ ಮಾಡ್ತಾರೆ. ಓಕೆನಾ, ಸಂಡೇ ನಿಮಗೆ 7 days ಒನ್ಸ್ ಅವ್ರು ನಿಮಗೆ ಪೇ ಮಾಡ್ತಾರೆ. ನಿಮಗೆ ಇಲ್ಲಿ 3 ಆಪ್ಷನ್ಸ್ ಕೊಡ್ತಾರೆ. ನೀವು ಬೇಕಾದರೆ 7 days ಒನ್ಸ್ ಇಲ್ಲಿ ಪೇ ಔಟ್ ತೊಗೊಳ್ಬೋದು, ಅಥವಾ 15 daysಗೆ ಒಂದ್ಸಲ ತೊಗೊಳ್ಬೋದು, ಅಥವಾ 30 daysಗೆ ಒಂದ್ಸಲ ತೊಗೊಬೋದು. ನಿಮಗೆ ಯಾವ ರೀತಿ ಕಂಫರ್ಟಬಲ್ ಆಗುತ್ತೆ ಆಗ ನೀವು ತೊಗೊಳ್ಬೋದು. ನಾನು ನಿಮಗೆ ಏನು ಪ್ರಿಫರ್ ಮಾಡ್ತೀನಿ ಅಂದರೆ, ನೀವು ಫಸ್ಟ್ ಟೈಮ್ ಸ್ಯಾಲ್ರಿ ತೊಗೊಳ್ಬೇಕಾದ್ರೆ 7 days ಒನ್ಸ್ ತೊಗೊಂಡ್ಬಿಡಿ. ಆವಾಗ ನಿಮಗೂ ಒಂದು ಶೋರ್ ಇರುತ್ತೆ, ಇಲ್ಲ ಇವ್ರು ನಮಗೆ ಪೇ ಮಾಡ್ತಾರೆ ಅಂತ ಶೋರ್ ಆಗುತ್ತೆ. ಸೊ ಅದಾದಮೇಲೆ ನೀವು ಇನ್ನೂ ಚೆನ್ನಾಗಿ ಬರೆದು ಲೈಕ್ ಅಮೌಂಟ್ ಬಂದರೆ ಅಲ್ವಾ ನಿಮಗೂ ನೆಕ್ಸ್ಟ್ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಸೊ 7th ಸ್ಯಾಟರ್ಡೇ ಅಂದರೆ ವರ್ಕ್ ಮಾಡಿ 7th ಡೇ ಯಾವತ್ತು ಸ್ಯಾಟರ್ಡೇ ಬರುತ್ತೆ ಆವಾಗ ನೀವು ನಿಮ್ಮ ಅಮೌಂಟ್ನ ತೊಗೊಂಡು ಅದಾದಮೇಲೆ ನೀವು ಬೇಕಾದ್ರೆ 15 days 30 daysಗೂ ಕೂಡ ನೀವು ತೊಗೊಳ್ತಾ ಹೋಗ್ಬೋದು. ಇಲ್ಲಿ ಪೇ ಮಾಡೇ ಮಾಡ್ತಾರೆ, ಅದು ಮಾತ್ರ ಶೋರ್ ಆಗಿದೆ, ಜೆನ್ಯೂನ್ ಆ್ಯಪ್ ಆಗಿದೆ. ಸೊ ಡೌಟ್ ಬೇಡ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೂ ನೆಕ್ಸ್ಟ್ ಕಂಟೆಂಟ್ನ ಬರೆದು ಪೋಸ್ಟ್ ಮಾಡಬೇಕಾದ್ರೆ ದುಡ್ಡು ಬರುತ್ತೋ ಇಲ್ವೋ, ಏನಕ್ಕೆ ಕಷ್ಟಪಡಬೇಕು ಅನ್ನೋದಿರೋದಿಲ್ಲ. ಕಷ್ಟಪಟ್ಟರೆ ದುಡ್ಡು ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳಿದ್ದೀನಿ ಅಷ್ಟೇ. ಗೆಟ್ ಸ್ಯಾಟಿಸ್ಫೈಡ್ ಟೈಮ್ ಅಂತ ಹೇಳಿದೆ, ಅಂದರೆ ಸಫಿಷಿಯೆಂಟ್ ಟೈಮ್ ಅಂತ ಹೇಳಿದೆ. ಅಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಯಾವುದೇ ರೀತಿಯಾದಂಥ ಡೆಡ್ಲೈನ್ಗಳಿರೋದಿಲ್ಲ. ಅಂದರೆ ಕೆಲವೊಂದು ಸಲ ಪ್ರಾಜೆಕ್ಟ್ಸ್ ಅಥವಾ ಈ ರೀತಿ ಕಂಟೆಂಟ್ ರೈಟಿಂಗ್ ಕೊಟ್ಟಾಗ ನಿಮಗೆ 1 week 3 days 4 days ಆ ರೀತಿ ಟೈಮಿಂಗ್ಸ್ ಕೊಡ್ತಾರೆ. ಬಟ್ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಟೈಮಿಂಗ್ಸ್ ಇಲ್ಲ. ನೀವು ಬೇಕಾದ್ರೆ 1 week ತೊಗೊಳ್ಳಿ, 2 weeks ತೊಗೊಳ್ಳಿ, 3 weeks ತೊಗೊಳ್ಳಿ, ಅಥವಾ ನೀವು 2 ದಿನದಲ್ಲಿ ಬರೆದು ಸಬ್ಮಿಟ್ ಮಾಡಿ. ಇಟ್ಸ್ ಕಂಪ್ಲೀಟ್ಲಿ ಫೈನ್. ಅದು ಕಂಪ್ಲೀಟ್ಲಿ ನಿಮ್ಮ ಮೇಲಿರುತ್ತೆ. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ನ ಅವ್ರು ನಿಮಗೆ ಕೊಡ್ತಾನೆ ಇರೋದಿಲ್ಲ. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಈ ವರ್ಕಲ್ಲಿ ನೀವೇ ಬಾಸ್ ಆಗಿರ್ತೀರ. ನಿಮಗೆ ಹೇಗೆ ಬೇಕೋ, ನಿಮಗೆ ಯಾವಾಗ ಹೇಗೆ ಅಡ್ಜಸ್ಟ್ ಆಗುತ್ತೆ ಆ ರೀತಿ ನೀವು ಇಲ್ಲಿ ವರ್ಕ್ನ ಮಾಡ್ತಾ ಹೋಗ್ಬೋದು. ಸೊ ಯಾರೆಲ್ಲ ಮದರ್ಸ್ ಇದ್ದೀರಾ ಅಥವಾ ಸ್ಟೂಡೆಂಟ್ಸ್ ಇದ್ದೀರಾ ಅವ್ರಿಗಂತೂ ಬೆಸ್ಟ್ ಅಂತ ಹೇಳ್ತೀನಿ. ಕಾಲೇಜ್ಗೆ ಎಲ್ಲ ಹೋಗ್ಬಿಟ್ಟು ಟ್ಯೂಷನ್ಸ್ ಎಲ್ಲ ಮುಗಿಸ್ಕೊಂಬಂದು ನಿಮಗೆ ಫ್ರೀ ಆದಾಗ ಒಂದು 1/2 hour 1 hour ಡೈಲಿ ಕೊಟ್ಟರು ಕೂಡ ನೀವಿಲ್ಲಿ ನಿಮ್ಮ ಪಾಕೆಟ್ ಮನಿಯೆಲ್ಲ ನೀವು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು. ಅಷ್ಟು ಅಮೌಂಟ್ನ ನೀವಿಲ್ಲಿ ಮಾಡ್ಬೋದು. ನಿಮ್ಮ ಖರ್ಚಿಗೂ ಮನೆಗೂ ಕೂಡ ಕೊಡ್ಬೋದು. ನಾನು ನೋಡಿದಂಥ ರಿವ್ಯೂಸಲ್ಲಿ ಇವರು ಪಾರ್ಟ್ ಟೈಮ್ ಆಗಿ ಜಸ್ಟ್ 1.5 hour 2 hours ಆ ರೀತಿ ಇಲ್ಲಿ ಪರ್ ಡೇ ಕೊಟ್ಟು ಮಂತ್ಲಿ 25,000 to 30,000 ಇಲ್ಲಿ ಅರ್ನ್ ಮಾಡಿದ್ದಾರೆ. ಸೊ ನೀವು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ, ಯಾರು ಕೂಡ ಮಿಸ್ ಔಟ್ ಮಾಡ್ಕೊಳ್ಬೇಡಿ. ಹಾಗೆ ಇಲ್ಲಿ ನೋಡಿದ್ರೆ ವಿ ಹೆಲ್ಪ್ ಯು ಆಲ್ ದ ವೇಸ್ ಅಂತ ಕೊಟ್ಟಿದೆ. ಅಂದರೆ ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದೆ ಅಥವಾ ಕನ್ಫ್ಯೂಷನ್ಸ್ ಇದೆ ಅಂದರೆ ಅದು ಎಲ್ಲನೂ ನಾವು ಕ್ಲಿಯರ್ ಮಾಡಿಕೊಡ್ತೀವಿ. ಯಾವಾಗ ಬೇಕಾದರೂ ಗೈಡ್ಲೈನ್ಸ್ನ ನಾವು ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಇದೆ. ಸೊ ಇದಿಷ್ಟು ಅವರ ಕಡೆಯಿಂದ ನೀವು ಏನಕ್ಕೆ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿರೋ ಅಂಥದ್ದು. ಹಾಗೆ ಇಲ್ಲಿ ಟೈಪ್ ಆಫ್ ಕಂಟೆಂಟ್ಸ್ ಯು ಕ್ಯಾನ್ ರೈಟ್ ವಿತ್ ಅಸ್ ಅಂತ ಕೊಟ್ಟಿದೆ. ನಾನು ನಿಮಗೆ ಹೇಳಿದೆ ಅಲ್ವಾ ಇದಕ್ಕಿಂತ ಮುಂಚೆ ಕೆಲವೊಂದು 10 to 11 ಕಂಟೆಂಟ್ಸ್ಗಳಿದೆ, ಅಂದರೆ ಟಾಪಿಕ್ಸ್ಗಳಿದೆ. ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿ ಬರೀಬೇಕಾಗಿರುತ್ತೆ ಅಂತ. ನೋಡಿ ಇದಿಷ್ಟು ಆ ಟಾಪಿಕ್ಸ್ ಆಗಿದೆ. ಓಕೆನಾ, ಈ ಇಷ್ಟು ಟಾಪಿಕ್ಸಲ್ಲೇ ನೀವು ಬರಿಬೇಕಾಗಿರೋ ಅಂಥದ್ದು. ಇದರಲ್ಲಿ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಅಲ್ವಾ ಅದನ್ನು ನೀವು ಸೆಲೆಕ್ಟ್ ಮಾಡಿ ಬರಿಬೋದು. ಫಾರ್ ಎಕ್ಸಾಂಪಲ್ ಬ್ಲಾಗ್ಸ್, ಹೌ ಟು ಆ್ಯಕ್ಟರ್ಸ್ ಲೈಕ್ ಗೋಸ್. ಇಲ್ಲಿ ಗೆಸ್ಟ್ ಪೋಸ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಹಾಗಂದರೆ ಏನು ಅಂದರೆ ಆಲ್ರೆಡಿ ಪಬ್ಲಿಷ್ ಆಗಿರಬಾರ್ದು ಆರ್ಟಿಕಲ್ಸ್, ಅದು ಹೊಸ ಥರದ ಆರ್ಟಿಕಲ್ನ ನೀವು ಬರೆದು ಇಲ್ಲಿ ಸಬ್ಮಿಟ್ ಮಾಡೋ ಅಂಥದ್ದು. ನ್ಯೂ ಆಡಿಯನ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡುವಂಥದ್ದನ್ನ ಇಲ್ಲಿ ಗೆಸ್ಟ್ ಪೋಸ್ಟ್ಗಳಂತ ಅಂತಾರೆ. ಇಲ್ಲಿ ಸ್ವಲ್ಪ ಲೈಕ್ ಏನು ಹೇಳ್ತಾರೆ ಕಷ್ಟದ ವರ್ಡಿಂಗ್ಸ್ನ ಇಲ್ಲಿ ಯೂಸ್ ಮಾಡಿದ್ದಾರೆ.
ಟಾಪಿಕ್ಸಲ್ಲಿ. ಬಟ್ ಇದು ತುಂಬ ಸಿಂಪಲ್ ಆಗಿರೋವಂಥ ಟಾಪಿಕ್ಸು. ನೀವು ಬೇಕಾದ್ರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇದನ್ನು ಗೂಗಲ್ ಮಾಡಿ ನೋಡಿ. ಓಕೆನಾ, ಫಸ್ಟ್ ನೀವು ಒಂದೊಂದೇ ಟಾಪಿಕ್ಸ್ ಬಗ್ಗೆ ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ ಮೀನಿಂಗ್ ಏನು ಬರುತ್ತೆ ಅಂತ. ಇದರಲ್ಲಿ ನೀವು ಯಾವುದನ್ನು ಮಾಡ್ಬೋದು ಅನಿಸುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಹಾಕ್ಬೋದು. ನಾನು ನಿಮ್ಗೆ ಇಲ್ಲಿ ಹೇಳಿದೆ ಅಲ್ಲ, ಗೂಸ್ಟ್ ಪೋಸಸ್ ಅಂದರೆ ಯಾವುದು ಆಲ್ರೆಡಿ ಬರ್ತಿರಬಾರ್ದು ಆರ್ಟಿಕಲ್ಸ್ನ, ಅದನ್ನು ನೀವು ಸೆಲೆಕ್ಟ್ ಮಾಡಿ ಅಥವಾ ಆ ರೀತಿಯಾದಂಥ ಹೊಸ ಆರ್ಟಿಕಲ್ನ ನೀವು ಬರೆದು ಇಲ್ಲಿ ಸಬ್ಮಿಟ್ ಮಾಡುವಂಥದ್ದನ್ನ ಗೂಸ್ಟ್ ಪೋಸ್ಟ್ ಅಂತ ಹೇಳ್ತಾರೆ. ಇನ್ನು ಪ್ರೆಸ್ ರಿಲೇಸ್ ಅಂತ ಅಂದರೆ ಹಾಗಂದರೆ ಏನಂದರೆ ಇಲ್ಲಿ ಆಲ್ರೆಡಿ ನ್ಯೂಸ್ ಪೇಪರಲ್ಲಿ ಒಂದು ಮ್ಯಾಟರ್ ಬಗ್ಗೆ ಪಬ್ಲಿಷ್ ಆಗಿಬಿಟ್ಟಿರುತ್ತೆ ಅಲ್ವಾ, ಅಫಿಷಿಯಲ್ ಸ್ಟೇಟಸ್ ಪಬ್ಲಿಷ್ ಆಗಿಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ನ್ಯೂಸ್ ಬಗ್ಗೆ ಅಥವಾ ಯಾವ್ದಾರ ಎಲೆಕ್ಷನ್ ಬಗ್ಗೆ ನ್ಯೂಸ್ ಪೇಪರಲ್ಲಿ ಆಲ್ರೆಡಿ ಒಂದು ಇನ್ಫಾರ್ಮೇಷನ್ ಪಬ್ಲಿಷ್ ಆಗಿರುತ್ತೆ. ಅದನ್ನೇ ನೀವು ತೊಗೊಂಡು ಇಲ್ಲಿ ಬರೆಯೋ ಅಂಥದ್ದು ಅಷ್ಟೇ. ಇದು ಎಲ್ಲದರಲ್ಲೂ ನೋಡಿದ್ರೆ ಈ ಟಾಪ್ 4 ಇದೆ ಅಲ್ವಾ, ಈ ಟಾಪ್ ಬ್ಲಾಗ್ಸ್, ಹೌ ಟು ಆ್ಯಕ್ಟ್ ಇಸ್ ಗೋಸ್ಟ್, ಪ್ರೆಸ್ ರಿಲೇಟ್ಸ್, ಇದು ತುಂಬ ಈಸಿ ಇರೋವಂಥ ಟಾಪಿಕ್ಸು. ಓಕೆನಾ, ತುಂಬ ಈಸಿಯಾಗಿ ಬರಿಬೋದು. ಮತ್ತು ನೀವು ಅದರಲ್ಲೂ ಈ 4th ಅಂತಿದೆ ಅಲ್ವಾ, ಇದನ್ನು ನಾನು ತುಂಬ ಪ್ರಿಫರ್ ಮಾಡ್ತೀನಿ ಎಲ್ಲರಿಗೂ. ಏನಕ್ಕೆ ಅಂದರೆ ನೀವು ಇಲ್ಲೇನು ಕಷ್ಟಪಟ್ಟು ಟೈಮಿಂಗ್ಸ್ನ ಹಾಕಬೇಕು ಅನ್ನೋದು ಏನೂ ಇರೋದಿಲ್ಲ. ನೀವು ಡೈಲಿ ಒಂದು ನ್ಯೂಸ್ ಪೇಪರ್ ತೊಗೊಂಡು ಅದರಲ್ಲಿ ತುಂಬ ಲಾಂಗ್ ಆಗಿರೋವಂಥದ್ದು ಅಥವಾ ತುಂಬ ಡೀಟೇಲ್ ಆಗಿರೋವಂಥ ಒಂದು ಟಾಪಿಕ್ನ ಅಥವಾ ಕಂಟೆಂಟ್ನ ತೊಗೊಂಡು ನೀವು ಇಲ್ಲಿ ಟೈಪ್ ಮಾಡಿ ಅವ್ರಿಗೆ ಪ್ರೆಸೆಂಟ್ ಮಾಡಿದ್ರೂ ಸಾಕು. ಅಷ್ಟೇ, ತುಂಬ ಸಿಂಪಲ್ ಆಗಿರುತ್ತೆ. ನೀವಿಲ್ಲಿ ಸ್ಯಾಂಪಲ್ ಕಂಟೆಂಟ್ ಮಾಡಬೇಕಲ್ವಾ, ಅದಕ್ಕೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಇದು 3rd ಮಂತ್ ಅಥವಾ 4th ಮಂತ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಬರಿಬೋದು. ತುಂಬ ಈಸಿಯಾಗಿ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಇದೇ ರೀತಿ ನೀವು ಪ್ರತಿಯೊಂದನ್ನು ಬೇಕಾದರೆ ಗೂಗಲಲ್ಲಿ ಏನು ಮೀನಿಂಗ್ ಬರುತ್ತೆ ಅನ್ನೋದನ್ನ ನೀವು ನೋಡಿಕೊಂಡು ಪ್ರತಿ ಸಲ ಆ ಕಂಟೆಂಟ್ನ ನೀವಿಲ್ಲಿ ಬರಿಬೇಕು. ಓಕೆನಾ, ಇದರಲ್ಲಿ ನಿಮ್ಗೆ ಯಾವುದು ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಸ್ಯಾಂಪಲ್ ಕಂಟೆಂಟ್ನ ಒಂದನ್ನು ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಇವಾಗ ನೆಕ್ಸ್ಟ್ ತೋರಿಸ್ತಾ ಹೋಗೋ ಥರ ನೀವು ಕ್ರಿಯೇಟ್ ಮಾಡಿಕೊಂಡು ಅಪ್ಲೈನ ಮಾಡ್ಬೋದು. ಇದಿಷ್ಟು ಅವ್ರು ಕೊಟ್ಟಿರೋಂಥ ಟಾಪಿಕ್ಸು ತುಂಬ ಈಸಿಯಾಗಿರೋಂಥ ಟಾಪಿಕ್ಸೇ ಆಗಿರುತ್ತೆ. ಇದರಲ್ಲಿ ನಿಮ್ಗೆ ಯಾವುದು ಬೇಕೋ ಅದನ್ನೆಲ್ಲ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಬರೀ ಬ್ಲಾಗ್ಸ್ ಮಾತ್ರ ಸೆಲೆಕ್ಟ್ ಮಾಡಬೇಕು ಅಥವಾ ಈ 10 to 11 ಜಸ್ಟ್ 1-2 ಸೆಲೆಕ್ಟ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ನೀವು ಬೇಕಾದ್ರೆ ಇಷ್ಟೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ, ಇಲ್ಲಿ ಎಷ್ಟಿದೆ 1 2 3 4 5 6 7 8 9 10 ಇದೆ ಅಲ್ಲ, ಈ 10 ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವಾಗ ಯಾವ ಟಾಪಿಕ್ ಮೇಲೆ ಬರಿಬೇಕು ಅನಿಸುತ್ತೆ, ಯಾವುದು ಕಂಫರ್ಟಬಲ್ ಆಗಿರುತ್ತೆ ಅದ್ರ ಮೇಲೆ ನೀವು ಬರಿತಾ ಹೋಗ್ಬೋದು. ಓಕೆನಾ, ಇಲ್ಲಿ ಇನ್ನು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ವಾಟ್ ಅವರ್ ರೈಟರ್ಸ್ ಆರ್ ಸೇಯಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಆಲ್ರೆಡಿ ಬರೀತಿರೋ ಅಂಥವ್ರು ಅಥವಾ ಯೂಸ್ ಮಾಡ್ತಿರೋ ಅಂಥವ್ರು ಏನು ರಿವ್ಯೂಸ್ಗಳನ್ನ ಕೊಟ್ಟಿದ್ದಾರೆ ಅಂತ ಇಲ್ಲಿ ಕೆಲವೊಂದು 4 to 5 ರಿವ್ಯೂಸ್ಗಳನ್ನ ಕೊಟ್ಟಿದ್ದಾರೆ. ನೀವು ಬೇಕಾದರೆ ಇಲ್ಲಿ ಅದನ್ನು ಕೂಡ ಚೆಕ್ ಮಾಡ್ಬೋದು. ಒಂದ್ಸಲ ನೀವು ಬೇಕಾದರೆ ಅದನ್ನು ಕೂಡ ಓದಿ ಆಮೇಲೆ ಅಪ್ಲೈ ಮಾಡ್ಬೋದು. ಇನ್ನು ಇಲ್ಲಿ ಕಾಮನ್ ಆಗಿ ನಿಮಗೆ ಬರುವಂಥ ಕ್ವೆಶನ್ಸ್ಗಳನ್ನು ಕೂಡ ಇಲ್ಲಿ ಕೊಟ್ಟು ಆನ್ಸರ್ ಕೂಡ ಕೊಟ್ಟಿದ್ದಾರೆ. ಹೌ ಮಚ್ ಡು ಐ ಗೆಟ್ ಪೇಡ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಕ್ವೆಶನ್ ಬರುತ್ತೆ, ನಾನು ಎಷ್ಟು ಅರ್ನ್ ಮಾಡ್ಬೋದು ಇಲ್ಲಿ ಅಂತ. ಇಲ್ಲಿ 70 ಪೇಜ್ಗೆ ಅಂದರೆ 3 rupees ಅಂತ ಕೊಟ್ಟಿದ್ದಾರೆ. ಅಂದರೆ 70 ಪೀಸಸ್ ಥರ ನಿಮಗೆ 3 pieces ಪರ್ ವರ್ಡ್ಸ್ನ ಇಲ್ಲಿ ಕೊಡ್ತಾರೆ. ಒಂದು ವರ್ಡ್ನ ನೀವು ಬರೆದ್ರೆ 3 rupees ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೆನ್ಯೂನ್ ಆಗಿ ಕರೆಕ್ಟಾಗಿ ಎಷ್ಟು ಕೊಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಇವಾಗ 500 to 600 ವರ್ಡ್ಸ್ಗಳನ್ನ ನೀವು ಬರೆದ್ರಿ ಅಂತ ಇಟ್ಕೊಳ್ಳಿ. ಫಾರ್ ಈಸ್ ಆ್ಯಂಡ್ ಈ ರೀತಿನೂ ಸೇರಿಸ್ಕೊಂಡು ನೀವು 500 to 600 ವರ್ಡ್ಸ್ನ ಬರೆದ್ರಿ ಅಂದರೆ ಏನಿಲ್ಲ ಅಂದರೂ ಕಮ್ಮಿ ಅಂದರೂ ನೀವು 400 to 600 rupeesನ ಅರ್ನ್ ಮಾಡ್ಬೋದು. ಓಕೆನಾ, ನೀವು ಇಮ್ಯಾಜಿನ್ ಮಾಡಿ 500 to 600 ವರ್ಡ್ಸ್ನ ಬರೆಯೋದಕ್ಕೆ ಎಷ್ಟೊತ್ತು ತೊಗೊಳುತ್ತೆ, ಎಷ್ಟು ಟೈಮ್ನ ನೀವು ಸ್ಪೆಂಡ್ ಮಾಡ್ತೀರಾ. ಅಬ್ಬಬ್ಬಾ ಅಂದರೆ 1/2 hour ನೀವು ಸ್ಪೆಂಡ್ ಮಾಡ್ಬೋದು ಅಷ್ಟೇ. 500 to 600 ವರ್ಡ್ಸ್ನ ಬರೆಯೋದಕ್ಕೆ ನೀವು 500ನ 1/2 hourನ ಯೂಸ್ ಮಾಡ್ಬೋದು. ಅದೇ 1/2 hour ನೀವು ಏನಿಲ್ಲ ಅಂದರೂ 600 rupeesವರೆಗೂ ನೀವು ಅರ್ನ್ ಮಾಡ್ತೀರಾ. 400 to 600 ಇನ್ನೂ ಜಾಸ್ತಿ ಅರ್ನ್ ಮಾಡ್ತೀರಾ. ಇವರಿಲ್ಲಿ ಕೊಟ್ಟಿರೋ ಪ್ರಕಾರ 3 rupees ಪರ್ hour ಅಂದರೆ ನೀವೇ ಬೇಕಾದರೆ ಕ್ಯಾಲ್ಕುಲೇಟ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ 500 ವರ್ಡ್ಸ್ ಅಂತಲೇ ಇಟ್ಕೊಳ್ಳಿ, ಅದಕ್ಕೆ 3 rupees ಅಂದರೆ 1500 rupees ಆಗುತ್ತೆ. ಓಕೆನಾ, 500 ವರ್ಡ್ಸ್ನ ನೀವು ಬರೆದ್ರೆ 1500 rupees ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ನೀವು
ನಾರ್ಮಲ್ ಆಗಿ ಬರಿತೀರಾ, ತುಂಬ ಚೆನ್ನಾಗಿ ನನಗೆ ಬರೋಕ್ಕೆ ಬರೋದಿಲ್ಲ ಅಂದರೆ ₹1 ಅಂತ ಇಟ್ಕೊಳ್ಳಿ. ಒನ್ ವರ್ಡ್ಗೆ ₹1 ಅಂತ ಇಟ್ಕೊಂಡ್ರು ನಿಮಗೆ ಏನಿಲ್ಲ ಅಂದರೂ ₹400 to ₹600 ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಓಕೆನಾ. ಬೆಸ್ಟ್ ಸ್ಯಾಲ್ರಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಪೇ ಮಾಡ್ತಾರೆ ಇವರು. ಎಫೆಕ್ಟೇ ಇಲ್ದಂಗೆ, ತುಂಬ ಸ್ಟ್ರೆಸ್ ಇಲ್ದಂಗೆ, ತುಂಬ ಕಷ್ಟಪಡ್ದಂಗೆ ಒಳ್ಳೆ ಅಮೌಂಟ್ನ ನೀವಿಲ್ಲಿ ಅರ್ನ್ ಮಾಡ್ಬೋದು. ನೀವು ದಿನಕ್ಕೆ ಒಂದು ಟಾಪಿಕ್ ಬಗ್ಗೆ ಬರಿತೀರಾ, ಅದು ₹500 to ₹600 ಇದೆ ಅಂದರೆ ಒಂದು ದಿನಕ್ಕೆ ನೀವು ₹600 ಅರ್ನ್ ಮಾಡ್ಬೋದು. ಓಕೆನಾ. ಅದೇ ರೀತಿಯಾದಂಥ ಕೆಲವೊಂದು ಕ್ವೆಶನ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ವಿಲ್ ಮೈ ಅಸೈನ್ಮೆಂಟ್ ಬಿ ರಿಟರ್ನ್ ಬೈ ಕಂಟೆಂಟ್ ಆ್ಯಸ್ ಅ ಜಾಬ್ ಆರ್ ಆ್ಯನ್ ಇಂಟರ್ನ್ಶಿಪ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಜಾಬ್ ಆಗಿ ತೊಗೊಳ್ತೀರಾ ಅಥವಾ ಇಂಟರ್ನ್ಶಿಪ್ ಆಗಿ ಇಲ್ಲಿ ತೊಗೊಳ್ತಾ ಹೋಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವರು ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಲೈಕ್ ಅಗ್ರಿಮೆಂಟ್ಸು ಈ ಕಂಪ್ನಿಯಲ್ಲಿ ಅಥವಾ ಈ ವರ್ಕ್ಗೆ ಇರೋದಿಲ್ಲ. ಓಕೆನಾ. ಇವಾಗ ಆಫರ್ ಲೆಟರ್ ಕೊಡುವಂಥದ್ದು ಅಥವಾ ಅಗ್ರಿಮೆಂಟಿಗೆ ಸೈನ್ ಹಾಕ್ಸ್ಕೊಳುವಂಥದ್ದು ಆ ರೀತಿ ಯಾವುದೇ ರೀತಿ ಫಾರ್ಮ್ಯಾಟ್ಸ್ ಅಥವಾ ಫಾರ್ಮ್ಯಾಲಿಟೀಸ್ ಇಲ್ಲಿರೋದಿಲ್ಲ. ನೀವು ಕಂಪ್ಲೀಟ್ಲಿ ಇಲ್ಲಿ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತೀರಾ. ಓಕೆನಾ. ಲೈಕ್ ಬೇಸ್ಡ್ ಆನ್ ಪರ್ ಯುವರ್ ಟೈಮಿಂಗ್ಸ್ ಮೇಲೆ ಇಲ್ಲಿ ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿ ಪ್ರಾಜೆಕ್ಟ್ಸ್ಗಳನ್ನ ಕೊಡೋದಿಲ್ಲ. ನಿಮಗೆ ಯಾವಾಗ ಬೇಕೋ ಆವಾಗ ವರ್ಕ್ ಮಾಡೋದ್ರಿಂದ ನೀವು ಎಷ್ಟು ವರ್ಕ್ ಮಾಡ್ತೀರೋ ಅಷ್ಟು ಅಮೌಂಟ್ ಅವ್ರು ನಿಮಗೆ ಕೊಡ್ತಾ ಹೋಗ್ತಾರೆ. ಇದಾದಮೇಲೆ ಇಲ್ಲಿ ನೀವು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡೋಕ್ಕೆ ನಿಮ್ಮ ಇಮೇಲ್ ಹಾಕಿ ಅಪ್ಲೈ ನಾವು ಅನ್ನೋ ಆಪ್ಷನ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದಾದಮೇಲೆ ಇಲ್ಲಿ ಯುವರ್ ಇಮೇಲ್ ಆ್ಯಸ್ ಬಿನ್ ಸೆಟ್ ಅಂತ ಇಲ್ಲಿ ತೋರಿಸ್ತಾ ಇದೆ ಅಲ್ವಾ. ಇದಾದಮೇಲೆ ಇಲ್ಲಿ ನಿಮಗೆ ನಿಮ್ಮ ನೇಮು, ಲಾಸ್ಟ್ ನೇಮು, ನಿಮ್ಮ ಇಮೇಲು, ನಿಮ್ಮ ಫೋನ್ ನಂಬರು, ಹಾಗೆ ಇಲ್ಲಿ ನೀವು ನಿಮ್ಮ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗೆ ರೆಫರೆನ್ಸ್ ಕೋಡ್ನ ಕೇಳ್ತಾ ಇದ್ದಾರೆ. ನಿಮ್ಗೆ ಯಾರಾದರೂ ಇಲ್ಲಿ ರೆಫರ್ ಮಾಡಿದರೆ ಇಲ್ಲಿ ನೀವು ನಿಮ್ಮ ರೆಫರೆನ್ಸ್ ಕೋಡ್ನ ಹಾಕಬೇಕಾಗಿರುತ್ತೆ. ಇಲ್ಲಿ ಯಾರೂ ರೆಫರ್ ಮಾಡಿಲ್ಲ ಅಂದರೆ ಜಸ್ಟ್ ಅದನ್ನು ಬ್ಲ್ಯಾಂಕ್ ಬಿಡಿ ಅಥವಾ NA ಅಂತ ಟೈಪ್ ಮಾಡಿ. ಫಾರ್ ಎಕ್ಸಾಂಪಲ್ ಒಂದು ನಿಮಿಷ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಆ ರೀತಿ ಅಂದರೆ ಕ್ಯಾಪಿಟಲ್ N/A ನೀವು ಟೈಪ್ ಮಾಡಿ. ಓಕೆನಾ. ಇದಾದಮೇಲೆ ನೀವಿಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಓಕೆನಾ. ನೀವು ಬೇಕಂದರೆ ನಿಮ್ಮ ಇಮೇಲ್ ಮತ್ತು ನಿಮ್ಮ ನೀವು ಸೆಟ್ ಮಾಡಿರೋಂಥ ಪಾಸ್ವರ್ಡ್ನ ಇಲ್ಲಿ ಸೇವ್ ಮಾಡಿ ಕೂಡ ಇಡ್ಬೋದು. ಇಲ್ಲಿ ನೀವು ಕೊಟ್ಟಿರೋವಂಥ ಇಮೇಲ್ಗೆ ನಿಮಗೆ ಒಂದು ವೆರಿಫಿಕೇಷನ್ ಇಮೇಲ್ ಬಂದಿರುತ್ತೆ. ಅದನ್ನು ನೀವು ಚೆಕ್ ಮಾಡಿಕೊಂಡು ಅದಕ್ಕೆ ನೀವು ವೆರಿಫೈ ಇಮೇಲ್ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಓಪನ್ ಆಗಿ ಅದು ಶೋ ಆಗುತ್ತೆ. ನಾನು ಕೂಡ ಇಲ್ಲಿ ನನಗೆ ಬಂದಿರೋವಂಥ ಇಮೇಲ್ನ ನಾನು ಕ್ಲಿಕ್ ಮಾಡಿಕೊಂಡು ಶೋ ಮಾಡ್ಕೊತಾ ಇದ್ದೀನಿ. ಓಕೆನಾ. ಇಲ್ಲಿ ನಾನು ನನ್ನ ಇಮೇಲ್ನ ವೆರಿಫೈ ಮಾಡಿದ್ಮೇಲೆ ಅದು ನಮ್ಮ ಅಫಿಷಿಯಲ್ ಡ್ಯಾಶ್ಬೋರ್ಡ್ಗೆ ಇಲ್ಲಿ ಕರ್ಕೊಂಡು ಬರುತ್ತೆ. ಇಲ್ಲಿ ನೀವು ನೋಡಿದ್ರೆ ಫಸ್ಟ್ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ಸ್ನ ಡೀಟೇಲ್ಸ್ನ ಇಲ್ಲಿ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಒಂದು ಸಿಂಪಲ್ ಆಗಿರುವಂಥ ಅಸೈನ್ಮೆಂಟ್ನ ಕೊಡ್ತಾರೆ, ಅದನ್ನು ನೀವು ಮಾಡಬೇಕಾಗಿರುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋಗೆ ಸ್ಯಾಂಪಲ್ ಕಂಟೆಂಟನ್ನ ನೀವಿಲ್ಲಿ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳಿದ್ನಲ್ಲ, ಅದನ್ನು ನೀವಿಲ್ಲಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇದಿಷ್ಟು ಸಿಂಪಲ್ ಆಗಿರೋವಂಥ ಸ್ಟೆಪ್ಸು. ನಾನಿಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ಸ್ನ ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿದ್ರೆ ನಿಮಗೆ ಮೊದಲನೇ ಕ್ವೆಶನ್ ಬಂದು ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಟು ದ ವಿಪೋ ಟೀಮ್ ಅಂತ ಹೇಳ್ತದೆ. ಅಂದರೆ ನಿಮ್ಮ ಬಗ್ಗೆ ಈ ಕಂಪ್ನಿಗೆ ಕೆಲವೊಂದು ಲೈಕ್ ಬರೆದು ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ ಈ ಟೀಮ್ಗೆ ಅಂತ ಹೇಳ್ತದೆ. ಇದರಲ್ಲಿ ನಿಮಗೆ ಏನು ನಿಮ್ಮ ಬಗ್ಗೆ ನೀವು ಬರಿಬೇಕನ್ಸುತ್ತೆ ಅದನ್ನು ಬೇಕಾದರೆ ನೀವು ಬರಿಬೋದು. ಇಲ್ಲಾಂದರೆ ChatGPT ಯೂಸ್ ಮಾಡಿಕೊಂಡು ಕೂಡ ನೀವಿಲ್ಲಿ ಬರಿತಾ ಹೋಗ್ಬೋದು. ಲೈಕ್ ಏನೇನು ಪಾಯಿಂಟ್ಸ್ನ ನೀವು ಆ್ಯಡ್ ಮಾಡಬೇಕು ಅನ್ನೋದನ್ನ ಅಲ್ಲಿ ಚಿಕ್ಕದಾಗಿ ಕಮ ಹಾಕಿ ಬರೆದು ಇಂಟ್ರಡ್ಯೂಸ್ ಮೈ ಸೆಲ್ಫ್ ಅಂತ ಬರೆದ್ರೆ ಅದು ನಿಮಗೆ ರೀರೈಟ್ ಮಾಡಿಕೊಡುತ್ತೆ. ಅದನ್ನು ನೀವಿಲ್ಲಿ ಪೇಸ್ಟ್ನ ಮಾಡ್ಬೋದು. ಅದಾದಮೇಲೆ ವಿಚ್ ಲ್ಯಾಂಗ್ವೇಜ್ ಕ್ಯಾನ್ ಯು ರೈಟ್ ಇನ್ ಅಂತ ಕೇಳ್ತದೆ. ನೀವು ಯಾವ ಲ್ಯಾಂಗ್ವೇಜಲ್ಲಿ ಇಲ್ಲಿ ಬರಿಬೋದು ಅಂತ ಕೇಳಿದೆ. ನೀವು ಆ ಲ್ಯಾಂಗ್ವೇಜ್ನ ನೀವು ಇಲ್ಲಿ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬೋದು. ನಾನಿಲ್ಲಿ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡನ್ನೂ ಹಾಕ್ತೀನಿ. ಇಂಗ್ಲೀಷ್ ಮತ್ತು ಕನ್ನಡ ನಾನು ಎರಡನ್ನೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ವೇರ್ ಡು ಯು ಹಿಯರ್ ಅಬೌಟ್ ದಿಸ್ ಕಂಪ್ನಿ, ಈ ಕಂಪ್ನಿ ಬಗ್ಗೆ ಅಥವಾ ಈ ಜಾಬ್ ವೇಕೆನ್ಸಿ ಬಗ್ಗೆ ನೀವು ಎಲ್ಲಿ ಕೇಳಿದ್ರಿ, ಹೇಗೆ ಗೊತ್ತಾಯಿತು ಅಂತ ಕೇಳ್ತಾ ಇದೆ. ಸೊ ನೀವು ಬೇಕಾದರೆ ಇಲ್ಲಿ ಯೂಟ್ಯೂಬ್ ಅಂತಲೇ ಹಾಕ್ಬೋದು. ಓಕೆ, ನಾನು ಕೂಡ ಇಲ್ಲಿ ಯೂಟ್ಯೂಬ್ ಅಂತಲೇ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿ ನಿಮಗೆ
ಜಸ್ಟ್ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವಿಚ್ ಸಿಟಿ ಡೂ ಯು ಲಿವ್ ಇನ್ ಅಂತ ಕೇಳ್ತದೆ. ನಿಮ್ಮ ಸಿಟಿ ಯಾವುದು ಅಂತ ಕೇಳ್ತದೆ. ನೀವಿಲ್ಲಿ ನಿಮ್ಮ ಸಿಟಿನ ಹಾಕಬೇಕಾಗಿರುತ್ತೆ. ಓಕೆನಾ. ಅದಾದಮೇಲೆ ಇಲ್ಲಿ ಹೌ ಮೆನಿ ಅವರ್ಸ್ ಯು ಕ್ಯಾನ್ ರೈಟ್ ಇನ್ ಅ ಡೇ ಅಂತ ಕೇಳ್ತದೆ. ಅಂದರೆ ನೀವು ಒಂದು ದಿನಕ್ಕೆ ಎಷ್ಟು ಅವರ್ನ ಕೊಡ್ಬೋದು ಅಂತ ಕೇಳ್ತದೆ. ನೀವು ಎಷ್ಟು ಅವರ್ ಕೊಡೋಕ್ಕಾಗತ್ತೆ ಅದನ್ನು ನೀವಿಲ್ಲಿ ಮೆನ್ಷನ್ ಮಾಡ್ಬೋದು. ಹಂಗಂತ ನೀವು ಎಷ್ಟು ಮೆನ್ಷನ್ ಮಾಡಿರ್ತೀರಲ್ಲ ಅಷ್ಟೇ ಅವರ್ಸ್ನ ಇಲ್ಲಿ ಕೊಡಲೇಬೇಕು ಅನ್ನೋದು ಏನಿಲ್ಲ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟನ್ನು ನೀವಿಲ್ಲಿ ಕೊಡ್ತಾ ಹೋಗ್ಬೋದು ಡೈಲಿ ವೇಸು. ಓಕೆನಾ. ಅದಾದಮೇಲೆ ಪ್ಲೀಸ್ ಮೆನ್ಷನ್ ಅಬೌಟ್ ಯುವರ್ ಬೆಸ್ಟ್ ಕಂಟೆಂಟ್ ರೈಟಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಲಿಂಕ್ ಟು ಯುವರ್ ಬೆಸ್ಟ್ ಆರ್ಟಿಕಲ್ ವಿತ್ ಬಿಂಕ್ಲಿನ್ ಅಂತ ಕೊಟ್ಟಿದೆ. ಅಂದರೆ ಇಲ್ಲಿ ನೀವು ಆಲ್ರೆಡಿ ಬರೆದಿರೋವಂಥ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅದನ್ನು ಇಲ್ಲಿ ಹೇಳ್ಕೊಳ್ಳಿ. ಹಾಗೆ ಬರೆದಿರೋ ಅಂಥದ್ದು ಆರ್ಟಿಕಲ್ಸ್ ಏನಾದರೂ ಇದ್ದರೆ ಇಲ್ಲಿ ಪೇಸ್ಟ್ ಮಾಡಿ ಅಂತ ಹೇಳ್ತದೆ. ನಿಮ್ಮ ಹತ್ರ ಇದ್ದರೆ ಇದನ್ನು ನೀವು ಪೇಸ್ಟ್ ಮಾಡಿ. ನಾನಿಲ್ಲಿ ಯಾವುದೇ ರೀತಿ ಪೇಸ್ಟ್ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಇಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಪೇಸ್ಟ್ ಮಾಡ್ತಾ ಇಲ್ಲ. ವಾಟ್ ಆರ್ ಯೋರ್ ಬೆಸ್ಟ್ ಅಂತ ಕೇಳ್ತದೆ. ಅಂದರೆ ನಿಮ್ಮ ಬೆಸ್ಟ್ ಏನಿದೆ ಬರೆಯೋದ್ರಲ್ಲಿ. ಚೂಸ್ ಆ್ಯಸ್ ಮೆನಿ ಆಸ್ ಯು ಕ್ಯಾನ್. ಅಂದರೆ ಅಲ್ಲಿ ಟಾಪಿಕ್ಸ್ ಕೊಟ್ಟಿದ್ರು ಗೊತ್ತಾ, ಅದರಲ್ಲಿ ನೀವು ಯಾವುದ್ಯಾವುದನ್ನು ಬರಿಬೋದು ಅಂತ ಕೇಳ್ತದೆ. ನಾನು ನಿಮಗೆ ಹೇಳಿದಾಗೆ ನೀವು ಬೇಕಾದರೆ ಎಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ಓಕೆ. ಅಥವಾ ನಿಮ್ಗೆ ಯಾವ ಟಾಪಿಕ್ ಬೇಕೋ ಅದನ್ನು ಮಾತ್ರನೂ ಕೂಡ ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ನಾನಿಲ್ಲಿ ಎಲ್ಲ ಟಾಪಿಕ್ನೂ ಕೂಡ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎನಿ ಅದರ್ ರೈಟಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಕೇಳ್ತದೆ. ಅಂದರೆ ನಿಮಗಿಲ್ಲಿ ಬರೆದು ಏನಾದರೂ ಇದೆಯಾ ಅಥವಾ ಏನು ಹೇಳೋಕ್ಕೆ ಯೂಸ್ ಮಾಡ್ತೀರಾ. ಲೈಕ್ ನಿಮಗೆ ಮ್ಯೂಸಿಕ್ ಬಗ್ಗೆ ಬರೆಯೋಕ್ಕೆ ಬರುತ್ತೆ, ಅಥವಾ ಮಾರ್ಕೆಟಿಂಗ್ ಬಗ್ಗೆ, ಮೊಬೈಲ್ ಆ್ಯಪ್ಸ್ಗಳ ಬಗ್ಗೆ ನಿಮಗೆ ಬರೆಯೋಕ್ಕೆ ಬರುತ್ತೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರೋವಂಥದ್ರ ಬಗ್ಗೆ ಏನಾದ್ರು ಬರೆಯೋದಕ್ಕೆ ಬರುತ್ತೆ, ಇನ್ಸ್ಟಾಗ್ರಾಮ್ ಬಗ್ಗೆ. ಈ ರೀತಿ ನಿಮಗೆ ಯಾವುದ್ರ ಬಗ್ಗೆ ನಿಮಗೆ ಬರೆಯೋದಕ್ಕೆ ಬರುತ್ತೆ ಎಕ್ಸ್ಟ್ರಾ, ಅದನ್ನು ನೀವಿಲ್ಲಿ ಹಾಕ್ಬೋದು, ಬರಿಬೋದು ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಮ್ಯೂಸಿಕ್ ಅಂತ ಹಾಕ್ತೀನಿ. ಅದಾದಮೇಲೆ ನಾನು ಮಾರ್ಕೆಟಿಂಗ್ ಬಗ್ಗೆ ಹಾಕ್ತೀನಿ. ಸೊ ಅಷ್ಟೇ, ಇವೆರಡನ್ನೂ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನಿಮಗೆ ಯಾವುದನ್ನೆಲ್ಲ ನೀವಿನ್ನೂ ಆ್ಯಡ್ ಮಾಡ್ಬೋದು ಅನಿಸುತ್ತೆ ಅದನ್ನು ಬೇಕಾದರೆ ನೀವಿಲ್ಲಿ ಆ್ಯಡ್ನ ಮಾಡ್ಕೊಳ್ಬೋದು. ಅದಾದಮೇಲೆ ಇಲ್ಲಿ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಬಗ್ಗೆ ಹಾಕಬೇಕಾಗಿರುತ್ತೆ. ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಅದೇನೂ ನೆಸೆಸಿಟಿ ಇಲ್ಲ. ಹಾಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೆ ನಿಮಗೆ ಅದ್ರ ಬಗ್ಗೆನೂ ಕೂಡ ನೀವಿಲ್ಲಿ ಆ್ಯಡ್ನ ಮಾಡ್ಬೋದು. ನೆಸೆಸಿಟಿ ಏನಿಲ್ಲ, ನೀವು ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಹಾಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳ್ನೂ ಬೇಕಾದರೆ ನೀವಿಲ್ಲಿ ಹಾಕ್ಬೋದು. ಲೈಕ್ ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ ಪ್ರೊಫೈಲ್ ಇದ್ದರೆ, ಟ್ವಿಟ್ಟರ್ ಇದ್ದರೆ ಅದ್ರದ್ದು ID ಅಥವಾ ಲಿಂಕ್ಸ್ಗಳನ್ನ ನೀವಿಲ್ಲಿ ಪ್ರೊವೈಡ್ ಮಾಡ್ಬೋದು. ಅದು ನಿಮಗೆ ಬಿಟ್ಟಿದ್ದು. ನಿಮಗೆ ಬೇಕು ಅಂದರೆ ನೀವಿಲ್ಲಿ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಇದಿಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟು ಇಲ್ಲಿ ಸೇವ್ ಅಂತ ಕೊಟ್ಟರೆ, ನಾನಿಲ್ಲಿ ನನ್ನ ಎಜುಕೇಷನ್ಸ್ ಡೀಟೇಲ್ಸ್ನ ಹಾಕಿಲ್ಲ, ಹಾಕಬೇಕು ಅಂತ ಹೇಳ್ತದೆ. ಸೊ ಇಲ್ಲಿ ನಿಮ್ಮ ಎಜುಕೇಷನ್ ಡೀಟೇಲ್ಸ್ನ ನೀವಿಲ್ಲಿ ಹಾಕಿ ಆಮೇಲೆ ನೀವು ಸೇವ್ ಕೊಟ್ಟರೆ ಅದು ಸೇವ್ ಆಗುತ್ತೆ. ಓಕೆನಾ. ನಾನು ಕೂಡ ಇಲ್ಲಿ ಕೊಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ಆ್ಯಡ್ ಎಜುಕೇಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಓದಿದ್ದು ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗಿರುತ್ತೆ. ನಿಮ್ಮ ಡಿಗ್ರಿ ಏನಿತ್ತು, ಯಾವ ಲೈಕ್ ಕೋರ್ಸ್ನ ತೊಗೊಂಡಿದ್ರಿ, ಕಾಮರ್ಸಾ, ಸೈನ್ಸಾ, ಮೆಡಿಕಲ್ಲಾ, ಅದ್ರ ಬಗ್ಗೆ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಏರಿಯಾನ ಹಾಕಬೇಕಾಗಿರುತ್ತೆ. ಅಂದರೆ ಲೈಕ್ ಅದೇನೆ BCom ಆ ರೀತಿ ನೀವು ಇಲ್ಲಿ ಆ್ಯಡ್ನ ಮಾಡಬೇಕಾಗಿರುತ್ತೆ. ಸ್ಟಾರ್ಟಿಂಗ್ ಡೇಟ್ ಯಾವಾಗಿತ್ತು, ಎಂಡಿಂಗ್ ಡೇಟ್ ಯಾವಾಗಾಯಿತು ಅನ್ನೋದನ್ನ ನೀವಿಲ್ಲಿ ಹಾಕಬೇಕಾಗಿರುತ್ತೆ. ಅಥವಾ ಐ ಆಮ್ ಕರೆಂಟ್ಲಿ ಸ್ಟಡಿಯಿಂಗ್ ಅನ್ನೋದು ಕೂಡ ನೀವು ಹಾಕ್ಬೋದು. ಅಂದರೆ ನೀವೇನಾದರೂ ಇನ್ನು ಸ್ಟೂಡೆಂಟ್ ಆಗಿದ್ದೀರಾ ಅಂದರೆ ಐ ಆಮ್ ಕರೆಂಟ್ಲಿ ಸ್ಟಡಿಯಿಂಗ್ ಅಂತ ಹಾಕಿದ್ರೆ ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಡೇಟ್ ಮಾತ್ರ ಕೇಳುತ್ತೆ, ಎಂಡಿಂಗ್ ಡೇಟ್ನ ಕೇಳೋದಿಲ್ಲ. ಓಕೆನಾ. ಇದಿಷ್ಟು ಇನ್ಫಾರ್ಮೇಷನ್ಸ್ನ ನೀವು ಇಲ್ಲಿ ಕೊಟ್ಟು ಆ್ಯಡ್ ಎಜುಕೇಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಇಲ್ಲಿ ಆ್ಯಡ್ ಆಗುತ್ತೆ. ನಾನು ಕೂಡ ಆ್ಯಡ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನಾನು ನನ್ನ ಎಜುಕೇಷನ್ ಡೀಟೇಲ್ಸ್ನ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಸೇವ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಲೈಕ್ ಬೇಸಿಕ್ ಇನ್ಫಾರ್ಮೇಷನ್, ಎಜುಕೇಷ್ನಲ್ ಇನ್ಫಾರ್ಮೇಷನ್ ಇಲ್ಲಿ ಸೇವ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನೀವು ನಿಮಗೆ ಕೊಟ್ಟಿರೋವಂಥ ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಸೈನ್ಮೆಂಟ್ ಏನು ಕೊಟ್ಟಿರ್ತಾರೆ ಅದನ್ನು ನೀವು ಇಲ್ಲಿ ಹಾಕ್ಬೋದು. ಹಾಗೆ ಇಲ್ಲಿ ನಿಮ್ಮ ಸ್ಯಾಂಪಲ್ ಕಾಪಿನ ಆ್ಯಡ್ ಮಾಡಬೇಕಾಗಿರುತ್ತೆ. ಇದೆಲ್ಲ ಆದಮೇಲೆ ಇಲ್ಲಿ ನಿಮಗೆ ಲಾಸ್ಟ್ಗೆ
ಸಬ್ಮಿಟ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ನೀವು ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಬಟ್ ಇಲ್ಲಿ ನಾನು ಈ ಅಸೈನ್ಮೆಂಟ್ನ ಅಟೆಂಡ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ನೀವು ಅಟೆಂಡ್ ಮಾಡಿ. ಅಕಸ್ಮಾತ್ ಏನಾದರೂ ಇದ್ರ ಬಗ್ಗೆ ಅಸೈನ್ಮೆಂಟ್ ಬಗ್ಗೆ ಸ್ಯಾಂಪಲ್ ಕಾಪಿ ಬಗ್ಗೆ ನೆಕ್ಸ್ಟ್ ವೀಡಿಯೋಸ್ ಬೇಕು ಅನ್ನೋದಾದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಇದನ್ನೆಲ್ಲ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡ್ತಾ ಹೋದರೆ ತುಂಬ ಲ್ಯಾಗ್ ಆಗುತ್ತೆ. ಸೊ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.